ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಥನೆಗೆ ಮತ್ತೆ ಸ್ವಾಗತ. ನಾನಿವತ್ತು ಜಾಲಹಳ್ಳಿ ಕ್ರಾಸಲ್ಲಿರುವ ಒಂದು ನಿಗೂಢವಾಗಿರುವ ಬಾಡಿಗೆ ಮನೆಯ ಬಗ್ಗೆ ನಿಮಗೆ ಹೇಳೋಕೆ ಅಂತ ಬಂದಿದ್ದೇನೆ. ಇದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಎಕ್ಸ್ಪೀರಿಯನ್ಸ್ ಮಾಡಿರುವ ರಿಯಲ್ ಸ್ಟೋರಿ. ಕಾರಣಾಂತರಗಳಿಂದ ಅವರ ಹೆಸರನ್ನ ಚೇಂಜ್ ಮಾಡಿದ್ದೇನೆ. ಹರಿ ಮತ್ತು ವಿಘ್ನೇಶ್ ಮೂಲತಃ ಮಂಡ್ಯದವರು. ಅವರಿಬ್ಬರಿಗೂ ಬೆಂಗಳೂರಲ್ಲಿ ಜಾಬ್ ಆಗುತ್ತೆ. ಒಂದೇ ಏರಿಯಾದಲ್ಲಿ ಜಾಬ್ ಆಗಿದ್ರಿಂದ ಯಾಕೆ ಸಪ್ರೇಟ್ ಆಗಿರೋದು ಅಂತ ಅವರಿಬ್ರು ಒಂದೇ ಬಾಡಿಗೆ ಮನೆಯಲ್ಲಿರೋಣ, ಸುಮ್ಮನೆ ಯಾಕೆ ಬೇರೆ ಬೇರೆ ಹೋಗಿ ದುಡ್ಡು ವೇಸ್ಟ್ ಮಾಡೋದು ಅಂತ ಪ್ಲಾನ್ ಮಾಡ್ಕೋತಾರೆ. ಕೊನೆಗೂ ಎಲ್ಲೆಲ್ಲ ಹುಡುಕಿ ಅವರಿಗೆ ಒಂದು ಬಾಡಿಗೆ ಮನೆ ಸಿಗುತ್ತೆ. ಅದಿರೋದು ಕೊನೆಯ ಫ್ಲೋರಲ್ಲಿ ಇರೋದ್ರಿಂದ ಬಾಡಿಗೆ ಕಮ್ಮಿ ಇತ್ತು ಅಂತ ಇವರಿಬ್ರು ಆ ಮನೆಗೆ ಒಪ್ಕೋತಾರೆ. ಫ್ರೆಂಡ್ಸನ್ನೆಲ್ಲ ಕರೆಸಿ ಮನೆಗೆ ಬೇಕಾಗಿರೋ ಐಟಮ್ ಎಲ್ಲ ಶಿಫ್ಟ್ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ಇವರ ಮನೆ ಕೂಡ ರೆಡಿ ಆಗುತ್ತೆ. ಬೆಳಿಗ್ಗೆಯಿಂದ ಶಿಫ್ಟಿಂಗ್ ಕೆಲಸ ಎಲ್ಲ ಮಾಡಿ ಸುಸ್ತಾಗಿದ್ದಕ್ಕೆ ಅವರಿಬ್ರು ಇವತ್ತು ಹೋಗಿ ಹೊರಗಡೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಇಬ್ರು ಹೊರಗಡೆ ಹೋಗಿ ತಿನ್ಕೊಂಡು ಬಂದು ರಾತ್ರಿ ಬಂದು ಮಲ್ಕೋತಾರೆ. ಫಸ್ಟ್ ಡೇ ಆಗಿದ್ದಕ್ಕೋ ಏನೋ ಅವರಿಬ್ರು ಅಲ್ಲಿ ಸರಿಯಾಗಿ ನಿದ್ದೆ ಬರೋದಿಲ್ಲ. ಹೊಸ ಜಾಗ ಅಲ್ವಾ ಅದಕ್ಕೆ ಅನ್ಕೊಂಡು ಅವರಿಬ್ರು ಸುಮ್ಮನಾಗ್ಬಿಡ್ತಾರೆ. ಒಂದು 3-4 ದಿನ ಆಗಿರಬಹುದು. ಅವತ್ತು ವಿಘ್ನೇಶ್ಗೆ ಅವರ ಕಂಪನಿಯಲ್ಲಿ ಬೇಗ ಕೆಲಸ ಮುಗಿದಿರುತ್ತೆ. ಅದಕ್ಕೆ ಸಂಜೆ ಒಂದು 3 ಗಂಟೆಯ ಹಾಗೆ ಅವರವರ ಮನೆಗೆ ಬಂದಿರ್ತಾರೆ. ಬೆಳಿಗ್ಗೆ ಬೇಗ ಇದ್ದುದ್ರಿಂದ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ, ಆಮೇಲೆ ಹರಿ ಬಂದ ಮೇಲೆ ಊಟಕ್ಕೆ ಏನಾದರೂ ಮಾಡ್ಕೊಂಡ್ರೆ ಆಯ್ತು ಅಂತ ವಿಘ್ನೇಶ್ ಅಲ್ಲೇ ಹಾಲಲ್ಲೇ ಚಾಪೆ ಹಾಕೊಂಡು ಮಲ್ಕೋತಾರೆ. ಅವರು ಮಲಗಿ ಒಂದು 10-15 ನಿಮಿಷ ಆಗಿರಬಹುದು. ಸಡನ್ ಆಗಿ ವಿಘ್ನೇಶ್ಗೆ ಅವನ ಎದೆಯ ಮೇಲೆ ಯಾರೋ ಕೂತ್ಕೊಂಡು ಜೋರಾಗಿ ಅವನ ಕುತ್ತಿಗೆಯನ್ನು ಒತ್ತಿದ ಹಾಗೆ ಆಗುತ್ತೆ. ಅವನಿಗೆ ಅವರ ಮೇಲೆ ಯಾರೋ ಕೂತಿದ್ದಾರೆ ಅನ್ನೋ ಹಾಗೆ ಆಗಿತ್ತೆ ಹೊರತು ಯಾರೂ ಕೂಡ ಕಾಣಿಸ್ತಾ ಇರಲಿಲ್ಲ. ವಿಘ್ನೇಶ್ ಜೋರಾಗಿ ಕೂಗೋಕೆ ಶುರು ಮಾಡ್ತಾನೆ. ಆಗ ಸಡನ್ ಆಗಿ ಎಲ್ಲ ಸರಿಯಾಗುತ್ತೆ. ವಿಘ್ನೇಶ್ ಅಲ್ಲಿಂದ ಎದ್ದು ಸೀದಾ ಅಡುಗೆ ಮನೆಗೆ ಹೋಗಿ ನೀರು ಕುಡಿದು ಅಣ್ಣನಿಗೆ ಫೋನ್ ಮಾಡಿ ಈ ವಿಷಯವನ್ನೆಲ್ಲ ಹೇಳ್ತಾನೆ. ಅದಕ್ಕೆ ಅಣ್ಣ ಹರಿ, ಹೊಸ ಮನೆ ಅಲ್ವಾ, ಅದಕ್ಕೆ ನಿಮಗೆ ಹಾಗೆಲ್ಲ ಅನ್ನಿಸುತ್ತೆ, ಇರು ನಾನು ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ಮನೆಗೆ ಬಂದ ಹರಿಗೆ ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಅವನು ವಿಘ್ನೇಶ್ ಹತ್ತಿರ, ಅದೆಲ್ಲ ನಿನ್ನ ಭ್ರಮೆ ಕಣೋ, ಆ ರೀತಿ ಏನೂ ಆಗಿರೋದಿಲ್ಲ, ಹೊಸ ಮನೆ ಅಲ್ವಾ ಅದಕ್ಕೆ ನಿನಗೆ ಹಾಗೆ ಅನಿಸಿರುತ್ತೆ ಅಂತ ಅವನ್ನ ರೇಗಿಸ್ಕೊಂಡು ನಗ್ತಾ ಇರ್ತಾನೆ. ಆದರೆ ವಿಘ್ನೇಶ್ಗೆ ಇನ್ನೂ ಕೂಡ ಭಯ ಹೋಗಿರೋದಿಲ್ಲ. ಸರಿ ಅಂತ ಅವರಿಬ್ಬರು ರಾತ್ರಿ ಊಟ ಮಾಡಿಕೊಂಡು ಮಲ್ಕೊಳ್ಳೋಕೆ ಹೋಗ್ತಾರೆ. ಮಧ್ಯರಾತ್ರಿ ಸುಮಾರಿಗೆ ಹರಿ ಜೋರಾಗಿ ಕಿರುಚಿಕೊಳ್ತಾನೆ. ಅವನ ತಮ್ಮನೂ ಕೂಡ ಎದ್ದು, ಅಣ್ಣ ಏನಾಯ್ತು, ಯಾಕೆ ಕೂಗ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಹರಿ ನಿಧಾನಕ್ಕೆ, ನನಗೂ ಯಾರೋ ಕುತ್ತಿಗೆ ಒತ್ತಿದ ಹಾಗೆ ಆಯ್ತು ಕಣೋ, ನಾನು ಎಷ್ಟೇ ಬಿಡಿಸಿಕೊಳ್ಳಕ್ಕೆ ನೋಡಿದ್ರು ಆಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ವಿಘ್ನೇಶ್, ಸಂಜೆ ನಾನು ಇದನ್ನೇ ಅಲ್ವಾ ನಿನಗೆ ಹೇಳಿದ್ದು, ಆದರೆ ನೀನು ನನ್ನ ಮಾತನ್ನ ನಂಬಲೇ ಇಲ್ಲ, ನೋಡಿವಾಗ ಏನಾಯ್ತು ಅಂತ ಹೇಳ್ತಾನೆ. ಅದಕ್ಕೆ ಹರಿ, ಸರಿ ಇವಾಗ ಮಲ್ಕೊಳ್ಳೋಣ, ನಾಳೆ ಹೋಗ್ಬಿಟ್ಟು ಪಕ್ಕದ ಮನೆಯವ್ರ ಹತ್ರ ಇದ್ರ ಬಗ್ಗೆ ಕೇಳೋಣ, ಯಾಕೆಂದ್ರೆ ಓನರ್ ಹತ್ರ ಕೇಳಿದ್ರೆ ಅವ್ರು ಗ್ಯಾರಂಟಿ ಹೇಳೋದಿಲ್ಲ ಅಂತ ಹೇಳ್ತಾನೆ. ಈಗ ಟೆರೆಸ್ ಮೇಲೆ ಹೋಗಿ ಕೂತ್ಕೊಳ್ಳೋಣ, ನನ್ಗೆ ಯಾಕೋ ನಿದ್ದೆ ಬರೋ ಥರ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ರು ಟೆರೆಸ್ ಮೇಲೆ ಹೋಗಿ ಕೂತ್ಕೋತಾರೆ. ಬೆಳಿಗ್ಗೆ ಅವರು ಸೀದಾ ಅವರ ಪಕ್ಕದ ಮನೆಯವರ ಹತ್ರ ಹೋಗಿ ಇದನ್ನೆಲ್ಲ ಹೇಳಿದಾಗ ಅವರು ಆ ಥರ ಏನು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವರು ಎಷ್ಟೇ ಕೇಳಿದ್ರು ಕೂಡ ಅವರು ಗೊತ್ತಿಲ್ಲ ಅನ್ನೋದು ಬಿಟ್ಟು ಬೇರೆ ಏನೂ ಕೂಡ ಹೇಳ್ತಾ ಇರಲ್ಲ. ಇವರಿಬ್ಬರಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಸರಿ ಈಗ ಕೆಲ್ಸಕ್ಕೆ ಹೋಗೋಣ ಅಂತ ಅವರಿಬ್ರು ಕೆಲ್ಸಕ್ಕೆ ಹೊರಡ್ತಾರೆ. ಅವತ್ತು ಸಂಜೆ ಹರಿ 7 ಗಂಟೆಗೆ ಮನೆಗೆ ಬಂದಿರ್ತಾನೆ. ವಿಘ್ನೇಶ್ ತನಗೆ ಆದ ಭಯಕ್ಕೋ ಏನೋ, ನಾನಿವತ್ತು ಬರೋದು ಲೇಟ್ ಆಗುತ್ತೆ, ನನಗೆ ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಅಂತ ಹೇಳಿರ್ತಾನೆ. ಇವನು ಸರಿ ಅಂತ ಅಡುಗೆನೆಲ್ಲ ಮಾಡಿ ಊಟ ಮಾಡಿಕೊಂಡು ಹಾಲಲ್ಲಿ ಬಂದು ಮಲ್ಕೋತಾನೆ. ಆಗ ಅವನಿಗೆ ಮನೆಯ ಟೆರೆಸ್ ಮೇಲೆ ಯಾರೋ ಓಡಾಡ್ತಾ ಇರೋ ಹಾಗೆ ಸೌಂಡ್ ಕೇಳಿಸುತ್ತೆ. ಅವನು ಸೀದಾ ಹೊರಗಡೆ ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಸಾಯ್ಲಿ ಅಂತ ಹೇಳಿ ಸೀದಾ ಮನೆ ಒಳಗಡೆ ಬಂದು ಡೋರ್ ಲಾಕ್ ಮಾಡಿಕೊಂಡು ಮತ್ತೆ ಮಲ್ಕೋತಾನೆ. ಆಗ ಅವನ ಕಿವಿಯ ಹತ್ತಿರ ಯಾರೋ ಬಂದು ಉಫ್ ಅಂತ ಸೌಂಡ್ ಮಾಡಿದ ಹಾಗೆ ಆಗುತ್ತೆ. ಹರಿ ಒಂದೇ ಸಮನೆ ಎದ್ದು ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ. ಅವನಿಗೆ ಏನೂ ಕೂಡ ಕಾಣಿಸ್ತಾ ಇರೋದಿಲ್ಲ. ಆದರೆ ಅದೇ ಸಮಯಕ್ಕೆ ಅಡುಗೆ ಮನೆಯ ಕಿಟಕಿಯಲ್ಲಿ ಯಾರೋ ಪಾಸ್ ಆದಾಗೆ ಆಗುತ್ತೆ. ಇವನು ಎದ್ದು ಅಡುಗೆ ಮನೆ ಹತ್ರ ಹೋಗಿ ನೋಡಬೇಕು ಅನ್ನೋಷ್ಟರಲ್ಲೇ ವಿಘ್ನೇಶ್ ಮನೆ ಒಳಗಡೆ ಬರ್ತಾನೆ. ಆಗ ವಿಘ್ನೇಶ್ಗೆ ನಡೆದಿರೋದೆಲ್ಲ ಹೇಳಿ ಏನು ಮಾಡೋದು ಈಗ ಅಂತ ಮಾತಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಇವರ ಪಕ್ಕದ ಮನೆ ಆಂಟಿಗೆ ಅದೇನನ್ನಿಸ್ತೋ ಗೊತ್ತಿಲ್ಲ, ಇವರಿಬ್ರು ಕೆಲಸಕ್ಕೆ ಹೊರಟಿದ್ದಾಗ ಕರೆದು ಆ ಮನೆ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ನಾನು ಹೇಳೋದನ್ನ ಓನರ್ಗೆ ಹೇಳೋಕೆ ಹೋಗಬೇಡಿ, ನಿಮಗಿಂತ ಮೊದಲು ಇಲ್ಲೊಂದು ಹುಡುಗಿ ಇದ್ಲು, ಅವಳು ಹಿಂದೂ ಹುಡುಗಿ ಬಟ್ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ಲು. ಅವಳು ಈ ಮನೆಯಲ್ಲಿ ಇರಬೇಕಾದ್ರೆ ಅವಳಿಗೆ ತುಂಬ ಸಲ ಮನೆಯ ಟೆರೇಸ್ ಮೇಲೆ ಕಿಟಕಿಯ ಹತ್ತಿರ ಏನೋ ಕಪ್ಪಗಿರುವ ಆಕೃತಿ ಥರ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇದ್ಲು. ಅದು ಅಲ್ಲದೆ ಮನೆಯ ಮೇಲಿನ ಶೀಟ್ ಮೇಲೆ ಯಾರೋ ಜೋರಾಗಿ ಓಡಾಡೋ ಥರ ಕೂಡ ಸೌಂಡ್ ಕೇಳಿಸ್ತಾ ಇತ್ತಂತೆ.
ಒಂದಿನ ಅಂತೂ ಅವಳು ಬೆಳಿಗ್ಗೆ ಆಫೀಸ್ ಹೊರಟಿದ್ದಾಗ ಸ್ಟೆಪ್ಸಲ್ಲಿ ನೆಡ್ಕೊಂಡು ಹೋಗ್ಬೇಕಾದ್ರೆ ಅವಳ ಹಿಂದೆನೇ ಯಾರು ನೆಡ್ಕೊಂಡು ಬರೋ ಥರ ಸೌಂಡ್ ಕೇಳಿಸೋದಂತೆ. ಅವಳು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಮತ್ತೆ ಅವಳು ಮುಂದೆ ಹೋದಾಗೆ ಅವಳ ಹಿಂದೆನೇ ಯಾರು ನೆಡ್ಕೊಂಡು ಬರೋ ಥರ ಆಗ್ತಾ ಇತ್ತು ಅಂತ ಬಂದು ನನ್ನ ಹತ್ರ ಹೇಳಿದ್ಲು ಅಂತ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಅವಳು ಒಂದಿನ ಅವಳ ಊರಾದ ತುಮಕೂರಿಗೆ ಹೊರಟಿದ್ದಾಗ ಬೆಳಗಿನ ಜಾವ ಒಂದು 4-5 ಗಂಟೆಗೆ ಅವಳು ಡೋರೆಲ್ಲ ಲಾಕ್ ಮಾಡಿ ಹೊರಗಡೆ ಬಂದು ನಿಂತ್ಕೊಂಡಿದ್ಲಂತೆ. ಆಗ ನಿಮ್ಮನೆ ಎದುರುಗಡೆ ಒಂದು ಕಲ್ಲಿನ ಬೆಂಚ್ ಇದೆಯಲ್ಲ, ಅದರ ಮೇಲೆ ಒಂದು ಕಪ್ಪು ಕಲರ್ನ ಯಾವುದೋ ಒಂದು ಆಕೃತಿ ಕೂತ್ಕೊಂಡಿರೋ ಹಾಗೆ ಕಾಣಿಸ್ತಾ ಇತ್ತು. ಆದರೆ ಅದು ಮನುಷ್ಯನ ಇಲ್ವಾ ಅಂತ ಕೂಡ ಅವಳಿಗೆ ಗೊತ್ತಾಗ್ಲಿಲ್ಲ. ಅವಳು ಅದನ್ನೇ ನೋಡ್ಕೊಂಡು ನಿಂತಿದ್ಲಂತೆ. ಆಗ ಅದು ಅವಳ ಹತ್ರಕ್ಕೆ ಬರೋಕೆ ಶುರುವಾಯಿತು. ಅವಳು ಗಾಬರಿಯಿಂದ ಡೋರ್ನ ಲಾಕ್ ತೆಗೆದು ಸೀದಾ ಒಳಗಡೆ ಹೋಗಿ ಲಾಕ್ ಮಾಡ್ಕೊತಾಳೆ. ಆದರೂ ಕೂಡ ಅದು ಕಿಟಕಿ ಹತ್ರ ಅವಳಿಗೆ ಕಾಣಿಸ್ತಾ ಇತ್ತಂತೆ. ಅವಳು ಬೈಬಲ್ ಎಲ್ಲ ತೆಗೆದು ಏನೇ ಮಾಡಿದ್ರು ಕೂಡ ಅದು ಅಲ್ಲಿಂದ ಹೋಗೇ ಇರಲಿಲ್ವಂತೆ. ಇದೆಲ್ಲ ಆಗಿ ಸ್ವಲ್ಪ ದಿನ ಆದ್ಮೇಲೆ ಓನರ್ರೇ ಆ ಹುಡುಗಿ ಸರಿ ಇಲ್ಲ ಅಂತ ಅವಳನ್ನ ಈ ಮನೆಯಿಂದ ಆಚೆ ಹಾಕಿದ್ರು ಅಂತ ಕೂಡ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಹರಿ ಮತ್ತು ವಿಘ್ನೇಶ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ನಾವು ಯಾವುದಾದ್ರೂ ಬೇರೆ ಮನೆ ಹುಡ್ಕೊಳ್ಳೇಬೇಕು ಅಂತ ಮಾತಾಡಿಕೊಂಡು ಸೀದಾ ಅವರ ಆಫೀಸ್ ಕಡೆ ಹೋಗ್ತಾರೆ. ಅವತ್ತು ರಾತ್ರಿ ಹರಿಗೆ ಅವನು ಮಲಗಿದ್ದಾಗ ಅವನ ಎದೆಯ ಮೇಲೆ ಯಾರೋ ಜೋರಾಗಿ ಪ್ರೆಸ್ ಮಾಡಿದ ಹಾಗೆ ಆಗುತ್ತೆ. ಅದು ಅಲ್ಲದೆ ಅವನನ್ನ ಯಾರೋ ದಾಟ್ಕೊಂಡು ಹೋಗ್ತಿರೋ ಹಾಗೆ ಅವರು ಹಾಕಿದ ಬಟ್ಟೆ ಎಲ್ಲ ಇವನ ಮುಖಕ್ಕೆ ತಾಕ್ತಿತ್ತಂತೆ. ಆಗ ಹರಿ ಎದ್ದು ಏನಾದ್ರೂ ಆಗ್ಲಿ ಅಂತ ಜೋರಾಗಿ ಬೈಯೋಕೆ ಶುರು ಮಾಡ್ತಾನಂತೆ. ಇದಾಗಿ ಒಂದು 2-3 ದಿನ ಹರಿಗೆ ಆ ರೀತಿಯ ಯಾವುದೇ ಎಕ್ಸ್ಪೀರಿಯನ್ಸ್ ಆ ಮನೆಯಲ್ಲಿ ಆಗೋದಿಲ್ಲ. ಆದ್ರೆ ವಿಘ್ನೇಶ್ಗೆ ಮಾತ್ರ ಅದೇ ರೀತಿಯ ಭಯಪಡಿಸೋದು ಕಮ್ಮಿ ಆಗಿರೋದಿಲ್ಲ. ಆಮೇಲೆ ಸಡನ್ ಆಗಿ ಹರಿಗೆ ಏನೋ ಆಫೀಸಲ್ಲಿ ಪ್ರಾಬ್ಲಮ್ ಆಗಿ ಕೆಲಸ ಬಿಡೋ ಪರಿಸ್ಥಿತಿ ಬರುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ 1.5 ತಿಂಗಳು ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹರಿಗೆ ಏನೇನೋ ವಿಚಿತ್ರ ರೀತಿಯ ಎಕ್ಸ್ಪೀರಿಯನ್ಸ್ಗಳು ಆ ಮನೆಯಲ್ಲಿ ಆಗೋಕೆ ಶುರುವಾಗುತ್ತೆ. ಯಾರೋ ಮನೆಗೆ ಕಲ್ಲಲ್ಲಿ ಹೊಡೆಯೋ ತರ ಆಗೋದು, ಮನೆಯ ಹೊರಗಡೆ ಕಿಟಕಿಯಲ್ಲಿ ನಿಂತ್ಕೊಂಡು ಯಾರೋ ನೋಡ್ತಿರೋ ಹಾಗೆ ತರ ಅನ್ಸೋದು, ರೂಮಲ್ಲೋ ಇಲ್ಲ ಕಿಚನ್ ಅಲ್ಲೋ ಯಾರೋ ಇದಾರೆ ಅನ್ನೋ ತರ ಫೀಲ್ ಆಗೋದು, ಇವರ ಹಿಂದೆ ಯಾರೋ ನಿಂತ್ಕೊಂಡಿದ್ದಾರೆ ಅಂತ ಅನ್ಸೋದು, ಅಡುಗೆ ಮನೆಯಲ್ಲಿರುವ ಪಾತ್ರೆಗಳು ಅದಾಗದೆ ಕೆಳಗೆ ಬೀಳೋದು, ಬಾತ್ರೂಮ್ ಅಲ್ಲಿರೋ ಸೋಪು ಶಾಂಪುಗಳು ಕೂಡ ಕೆಳಗೆ ಬೀಳೋದು, ಈ ರೀತಿ ಎಲ್ಲಾ ಎಕ್ಸ್ಪೀರಿಯನ್ಸ್ ಆಗೋಕೆ ಅವನಿಗೆ ಶುರುವಾಗುತ್ತೆ. ಅವತ್ತೊಂದಿನ ರಾತ್ರಿ ಅಂತೂ ಕರೆಂಟ್ ಇರ್ಲಿಲ್ಲ. ಇಡೀ ಮನೆ ಕತ್ತಲಾಗಿತ್ತು. ರೂಮ್ ಅಲ್ಲಿ ಕೂತ್ಕೊಂಡಿದ್ದ. ಆಗ ಅವನಿಗೆ ರೂಮ್ನ ಮೂಲೆಯಲ್ಲಿ 2 ಕಣ್ಣುಗಳು ಮಾತ್ರ ಕಾಣಿಸ್ತಾ ಇತ್ತಂತೆ. ಆದ್ರೆ ಮನುಷ್ಯನೋ ಬೆಕ್ಕೋ ಏನು ಅಂತ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆಗ ಭಯಕ್ಕೆ ಸಡನ್ ಆಗಿ ಮೊಬೈಲ್ನ ಟಾರ್ಚ್ ಹಿಡಿದು ನೋಡಿದಾಗ ಅದು ಸಡನ್ ಆಗಿ ಮನೆಯ ಬಾಗಿಲಿನಿಂದ ಆಚೆಗೆ ಪಾಸ್ ಆಯ್ತು. ಆದ್ರೆ ಅವರಿಗೆ ಅದು ಏನು ಅಂತ ಕೂಡ ಗೊತ್ತಾಗ್ಲಿಲ್ಲ. ಅವನು ಇವತ್ತು ಏನಾದ್ರೂ ಆಗಿದ್ದಾಗಲಿ ಅದೇನಂತ ನೋಡ್ಲೇಬೇಕು ಅಂತ ಸೀದಾ ಟೆರೆಸ್ ಅಲ್ಲೆಲ್ಲ ಹೋಗಿ ನೋಡ್ತಾನೆ. ಹಾಗೆ ಇಡೀ ರಾತ್ರಿ ಅವನು ಆ ಟೆರೆಸ್ ಮೇಲೆ ಕೂತ್ಕೊಂಡಿದ್ನಂತೆ. ಆದ್ರೆ ಅವನಿಗೆ ಬೆಳಿಗ್ಗೆ ತನಕ ಆ ರೀತಿ ಏನೂ ಕೂಡ ಕಾಣಿಸ್ತಿಲ್ಲ. ರೈಟ್ ಸೈಡ್ ಅಲ್ಲಿ ಸೌಂಡ್ ಬಂತು ಅಂತ ರೈಟ್ ಸೈಡ್ಗೆ ಹೋದ್ರೆ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಸೌಂಡ್ ಕೇಳಿಸೋಕೆ ಶುರುವಾಗುತ್ತೆ. ಲೆಫ್ಟ್ ಅಲ್ಲಿ ಸೌಂಡ್ ಬಂತು ಅಂತ ಲೆಫ್ಟ್ ಸೈಡ್ಗೆ ಹೋದ್ರೆ ಮತ್ತೆ ರೈಟ್ ಸೈಡ್ ಅಲ್ಲಿ ಸೌಂಡ್ ಕೇಳಿಸೋಕೆ ಶುರುವಾಗ್ತಿತ್ತಂತೆ. ಇಡೀ ರಾತ್ರಿ ಇದೇ ರೀತಿ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಇಷ್ಟೆಲ್ಲ ಕೇಳಿದ್ಮೇಲೆ ಈಗ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಇರ್ಬೋದು, ಏನಂದ್ರೆ ಈ ರೀತಿ ಎಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೂ ಕೂಡ ಅವರು ಯಾಕೆ ಇನ್ನು ಆ ಮನೆಯನ್ನ ಬಿಟ್ಟು ಹೋಗಿಲ್ಲ ಅಂತ. ಅದಕ್ಕೂ ಕೂಡ ಒಂದು ಕಾರಣ ಇದೆ. ಅವರು ಒಂದು ಆಲ್ಮೋಸ್ಟ್ 8 ತಿಂಗಳಿಂದ ಬೇರೆ ಮನೆಯನ್ನ ಹುಡುಕ್ತಾ ಇದ್ದಾರೆ. ಆದ್ರೆ ಅದೇನಾಗ್ತಿದ್ಯೋ ಏನೋ ಗೊತ್ತಿಲ್ಲ. ಬಹುಶಃ ಇವರಿಬ್ರು ಆ ಮನೆಯಿಂದ ಹೋಗೋದೇ ಆ ನೆಗೆಟಿವ್ ಎನರ್ಜಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗಾಗಿ ಇವರು ಯಾವುದೇ ಮನೆಯನ್ನ ಹುಡ್ಕೊಂಡು ಹೋದ್ರು ಏನೋ ಒಂದು ಕಾರಣಗಳಿಂದ ಅವರಿಗೆ ಆ ಮನೆ ಕೈ ತಪ್ಪೋಗ್ತಾ ಇತ್ತಂತೆ. ಎಷ್ಟೋ ಮನೆಗೆ ಇವರು ಅಡ್ವಾನ್ಸ್ ಕೂಡ ಕೊಟ್ಟು ಬಂದಿದ್ರಂತೆ. ಆದರೆ 1 ವಾರ ಆದಮೇಲೆ ಆ ಮನೆಯ ಓನರ್ಗಳು ಕಾಲ್ ಮಾಡಿ, ಸರ್ ಮನೇಲೇನೋ ಈ ಥರ ಪ್ರಾಬ್ಲಮ್ ಆಗಿದೆ, ಇವಾಗ ಮನೆ ಕೊಡೋಕ್ಕಾಗಲ್ಲ ಅಂತ ಅನ್ನೋದು ಇದೇ ರೀತಿಯ ಕಾರಣಗಳನ್ನು ಕೊಟ್ಕೊಂಡೇ ಬಂದಿದ್ರಂತೆ. ಹಾಗಾಗಿ ಅವರಿಗೆ 8 ತಿಂಗಳಿಂದ ಬೇರೆ ಯಾವುದೇ ಬಾಡಿಗೆ ಮನೆ ಸಿಗ್ತಾ ಇಲ್ಲ ಅಂತ ಇದ್ರು. ಅದು ಅಲ್ಲದೆ ಅವರ ಪಕ್ಕದ ಮನೆಯವರು ಯಾವತ್ತೂ ಕೂಡ ಅವರ ಮಗುವನ್ನ ಟೆರೆಸ್ ಮೇಲೆ ಕರ್ಕೊಂಡು ಬಂದಿಲ್ಲ ಅಂತೆ. ಒಂದಿನ ಇವರು ಮಾತಾಡ್ಕೊಂಡು ಆ ಮಗುವನ್ನ ಹಂಗೆ ಟೆರೆಸ್ ಮೇಲೆ ಕರ್ಕೊಂಡು ಬಂದಿದ್ದಾಗ ಅವರ ಅಮ್ಮ ಇವರಿಗೆ ಜೋರಾಗಿ ಬೈದು ಆ ಮಗುವನ್ನ ಕೆಳಗಡೆ ಕರ್ಕೊಂಡು ಹೋಗಿದ್ರು. ಯಾಕೆ ಅಂತ ಕೇಳಿದಾಗ ಆ ಮಗು ಯಾವಾಗ ಟೆರೆಸ್ಗೆ ಬಂದರೂ ಕೂಡ ಅದಕ್ಕೆ ಹುಷಾರಿಲ್ದ ಹಾಗೆ ಆಗುತ್ತೆ, ಹಾಗಾಗಿನೇ ನಾನು ಆ ಮಗುನ ಟೆರೆಸ್ ಮೇಲೆ ಕರ್ಕೊಂಡು ಬರಲ್ಲ ಅಂತ ಅವ್ರ ಅಮ್ಮ ಹೇಳಿದ್ರಂತೆ. ಇನ್ನು ಇವರಿಬ್ರು ಆ ಮನೆಗೆ ಹೋದಾಗಿಂದ ಕೂಡ ಇವರಿಗೆ ಹಣದ ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ, ಕೆಲಸದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗೋದು, ಅದೇ ರೀತಿ ಅನೇಕ ಸಮಸ್ಯೆಗಳನ್ನ ಇವರು ಫೇಸ್ ಮಾಡಿದ್ರಂತೆ. ಒಟ್ಟಿನಲ್ಲಿ ಆ ಮನೆಗೆ ನಾವು ಕಾಲಿಟ್ಟಾಗಿನಿಂದ ಉದ್ಧಾರನೇ ಆಗಿಲ್ಲ. ಎಷ್ಟು ಬೇಗ ನಮ್ಗೆ ಬೇರೆ ಬಾಡಿಗೆ ಮನೆ ಸಿಗುತ್ತೋ ನಾವು ಯಾವಾಗ ಹೋಗೋದು ಅಂತ ಕಾಯ್ತಿದೀವಿ ಅಂತ ಅವರು ಹೇಳ್ತಾ ಇದ್ರು. ಇದಿಷ್ಟು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಶೇರ್ ಮಾಡಿರುವ ಬೆಂಗಳೂರಿನ ಬಾಡಿಗೆ ಮನೆಯ ಭಯಾನಕ ಕತೆ. ನಿಮ್ಗೆ ಯಾರಿಗಾದ್ರೂ ಬಾಡಿಗೆ ಮನೆಯಲ್ಲಿ ಈ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಹೊಸಕೋಟೆಯ ಹಾಂಟೆಡ್ ರೋಡ್ ಬಗ್ಗೆ ಹೇಳಿದ್ದೇನೆ, ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ.
ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಥ್ರಿಲ್ಲಿಂಗ್ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.